ಸಮೀರಿಂದಾಗಿ ಸೌಜನ್ಯ ಪ್ರಕರಣ ಈಗ ಮತ್ತೆ ಟ್ರಾಕ್ಷನ್ ಪಡ್ಕೊಂಡಿದೆ. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾದಲ್ಲಿ ಎಲ್ಲಾ ಕಡೆನೂ ಈಗ ರಿಫ್ಲೆಕ್ಟ್ ಆಗ್ತಾ ಇರೋದು ಧರ್ಮಸ್ಥಳ ಸೌಜನ್ಯ ಪ್ರಕರಣ. ಇದನ್ನು ನಿಲ್ಲಿಸಲೇಬೇಕು. ಇದನ್ನ ನಮ್ಮ ಅಭಿಮಾನಿಗಳು ರೆಡಿ ಇದ್ದಾರೆ ಏನಾದ್ರು ಮಾಡ್ಲಿಕ್ಕೆ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನ ಈ ವಿಡಿಯೋಗಳನ್ನ ನೋಡ್ತಿದ್ದಾರೆ. ಆದ್ರೆ ಕರ್ನಾಟಕದ ಯಾವ ಟಿವಿ ಚಾನೆಲ್ಗಳು ಕೂಡ ಇದರ ಬಗ್ಗೆ ತುಟಿಪಿಟಿಕ್ ಅಂತ ಇಲ್ಲ. ಮೇನ್ ಸ್ಟ್ರೀಮ್ ಮೀಡಿಯಾ ಈ ಬಗ್ಗೆ ಯಾಕೆ ಮಾತೇ ಆಡ್ತಾ ಇಲ್ಲ ಅನ್ನೋ ಸೀಕ್ರೆಟ್ ನ ಆಫ್ ದ ರೆಕಾರ್ಡ್ ತಂಡ ನಿಮಗಾಗಿ ಸಂಗ್ರಹಿಸಿಕೊಡ್ತಾ ಇದೆ. ಬಸ್ಸಲ್ಲಿ ಒಬ್ಳು ಮತ್ತೊಬ್ಳಿಗೆ ಹೊಡೆದ್ರೆ ದಿನ ಪೂರ್ತಿ ಉಜ್ಜಾಡೋ ಟಿವಿ ಚಾನೆಲ್ಗಳು, ಹೀರೋಯಿನ್ ಯಾರೋ ಬಸ್ರಾದ್ರೆ ಇವರಿಗೆ ಹೆರಿಗೆ ನೋವು ಬಂದಂಗೆ ಕಿರ್ಚಾಡೋ ಆಂಕರ್ಗಳು, ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೊಡೋದು ಅದು BTV ಮತ್ತೆ ದಿವ್ಯಾ ವಸಂತ ಮಾತ್ರ. ಇವತ್ತು ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿಯೊಂದನ್ನ ತಂದಿದ್ದೀವಿ. ಧರ್ಮಸ್ಥಳದಲ್ಲಿ ಕೊಲೆಯಾದ ಸೌಜನ್ಯ ಕೇಸಲ್ಲಿ ಪೊಲೀಸರು ಯಾರೋ ಅಮಾಯಕನನ್ನ ಫಿಟ್ ಮಾಡೋಕೆ ನೋಡಿದ್ರ ಬಗ್ಗೆ ಮತ್ತು 15 ವರ್ಷ ಆದ್ಮೇಲೂ ನಿಜವಾದ ಕೊಲೆಗಾರನ ಪತ್ತೆ ಮಾಡದೇ ಇರೋದ್ರ ಬಗ್ಗೆ 24x7 ನ್ಯೂಸ್ ಚಾನೆಲ್ಗಳಿಗೆ ಅರ್ಧ ಗಂಟೆ ನ್ಯೂಸ್ ಕೂಡ ಮಾಡಬೇಕು ಅನ್ನಿಸ್ತಾ ಇಲ್ಲ. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಆದ್ರೆ ಸೌಜನ್ಯ ಕೇಸಲ್ಲಿ ಮ್ಯಾಟ್ರು ಈ ತರ ಆಗಿದೆ ಅಂತ ವಿಡಿಯೋ ಮಾಡಿದ ಸಮೀರನ್ನ ಯಾವುದೇ ಕಂಪ್ಲೇಂಟ್ ಇಲ್ಲದೇನು ಬಳ್ಳಾರಿ ಪೊಲೀಸರು ಏರೋಪ್ಲೇನ್ ಹತ್ಸೋಕೆ ಟ್ರೈ ಮಾಡಿದ್ರು. ಪೊಲೀಸರೇ ಕ್ರಿಮಿನಲ್ ಮೈಂಡ್ ಉಪಯೋಗಿಸಿದ್ದಕ್ಕೆ ಹೈಕೋರ್ಟ್ ಕ್ಯಾಕರ್ಸಿ ಉಗಿಯಿತು. You can't, sir. You can't even ask his appearance. Arrest is a far off thing. I will check. I have directed that the person to whom notice is issued need not honor the notice. If you don't know the law, have some coordination with the not you andre nimma tanikadhikari. I think he needs to be tutored with what is the latest law. ಆದ್ರೆ ಆ ಬಗ್ಗೆ ಯಾವುದೇ ಟಿವಿ ನ್ಯೂಸ್ ಚಾನೆಲ್ಗಳು ಸುದ್ದಿ ಮಾಡಲೇ ಇಲ್ಲ. ಇವೆಲ್ಲ ಮಂಜುನಾಥ ಸ್ವಾಮಿಯ ಹೆಸರೇಳ್ಕೊಂಡು ದೇವರನ್ನೇ ದುರ್ಬಳಕೆ ಮಾಡಿಕೊಂಡು ರೋಲ್ ಕಾಲ್ ಮಾಡ್ತಾ ಇರೋರು ಕೊಡೋ ದುಡ್ಡಿನ ಪ್ರಭಾವ. ಯಾರಿಗೆ ಬೇಡ ದುಡ್ಡು, ಎಲ್ರಿಗೂ ಬೇಕು ದುಡ್ಡು. ಮನೆ ಹಾಳು ಕೆಲಸನೇ ಮಾಡಿದ್ರು ಮೀಡಿಯಾದವರಿಗೆ ಟೈಮ್ ಟು ಟೈಮ್ ಮಸಾಲ್ ದೋಸೆ ಹಾಕಿದ್ರೆ ನೀವು ಹಾಸಿಗೆ ಮೇಲೆ ಎಗರಾಡ್ತಾ ಸಿಗಾಕೊಂಡ್ರು ಮೀಡಿಯಾದವರು ನಿಮ್ಮ ಅಗೇನ್ಸ್ಟ್ ಏನು ಹೇಳಲ್ಲ. ನೀವು ಏನೇ ಮಾಡಿದ್ರು ನಿಮ್ ಬಗ್ಗೆ ನ್ಯೂಸ್ ಚಾನೆಲ್ಗಳು ಸುದ್ದಿ ಮಾಡಬಾರ್ದು ಅಂದ್ರೆ ಒಂದು ಮಠ ಕಟ್ಕೊಳ್ಳಿ. ತಾಯ್ತದೊಳಗೆ ನನ್ನ ಪರ್ಸನಲ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡು. ಲೋನ್ಲಿ ಪ್ಲೇಸ್ ಅಲ್ಲಿ ಹೋಮೋ ಮಾಡಬಿಡೋದು. ಮಕ್ಕಳಾಗುತ್ತಾ ಸ್ವಾಮಿ? ಪ್ರಿನ್ಸ್ ಆಗುತ್ತೆ. ಅವರ್ ಬ್ಯಾಕ್ ಡೋರ್ ಇಸ್ ಆಲ್ವೇಸ್ ಓಪನ್ ಫಾರ್ ಯು. ಮರಬಿಡಿ. ನಿಮ್ಮ ಮಗ ಏನಾದ್ರೂ ಮಾಡಬಾರ್ದು ಮಾಡಿ ಸಿಗಾಕೊಂಡ್ರು ಎಸ್ಕೇಪ್ ಆಗಬೇಕು ಅಂದ್ರೆ ಒಂದು ದೇವಸ್ಥಾನನ ನಿಮ್ಮ ಫ್ಯಾಮಿಲಿ ಹೆಸರಿಗೆ ಬರೆಸ್ಕೊಂಡ್ಬಿಡಿ. ಆಗ ನೀವು ಕೊಡೋ ಅಡ್ವರ್ಟೈಸ್ಮೆಂಟ್ಸ್ ಹಾಕಿ ಮೀಡಿಯಾದವರು ನವರಂಧ್ರಗಳನ್ನು ಮುಚ್ಚಿ ಕೂತ್ಕೋತಾರೆ. ಗೌಡ್ರ ಮನೆಯವರಿಗೂ ಇರೋದು ಇದೇ ಅಡ್ವಾಂಟೇಜ್. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಗೌಡ್ರ ಮನೆಯವರು ಕಬ್ಜಾ ಮಾಡಿಕೊಂಡ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಉತ್ಸವ, ಜಾತ್ರೆ, ಗೌಡ್ರದ್ದು ಬರ್ತ್ಡೇ, ಧರ್ಮಕ್ಕೆ ಅವರು ಅಧಿಕಾರಿ ಅನ್ನಿಸ್ಕೊಂಡ ಡೇ, ಅದು ಇದು ಅಂತ ಪ್ರೋಗ್ರಾಮ್ ಮೇಲೆ ಪ್ರೋಗ್ರಾಮ್ ನಡೆಸ್ತಾನೆ ಇರ್ತಾರೆ. ಅಂತ ಪ್ರತಿ ಪ್ರೋಗ್ರಾಮ್ ನಡೆಯುವಾಗ್ಲೂ ಮೀಡಿಯಾದವರಿಗೆ ಅಡ್ವರ್ಟೈಸ್ಮೆಂಟ್ ಹೆಸರಿನಲ್ಲಿ ಇವರು ಪ್ರತಿ ವರ್ಷ ಕೊಡೋ ಅಮೌಂಟ್ ಕೇಳಿದ್ರೆ ಪ್ರಜ್ವಲ್ ರೇವಣ್ಣ ವಿಡಿಯೋ ನೋಡಿ ಆಗಿದ್ದಕ್ಕಿಂತನೂ ಜಾಸ್ತಿ ಶಾಕ್ ಆಗ್ತೀರಾ. ಇವರು ಮೀಡಿಯಾದವರಿಗೆ ಕೊಡೋ ಅಡ್ವರ್ಟೈಸ್ಮೆಂಟ್ಗಳ ಟೋಟಲ್ ವ್ಯಾಲ್ಯೂನೇ 10 ಕೋಟಿ ರೂಪಾಯಿ ದಾಟುತ್ತೆ. ಇದಲ್ಲದೆ ಗೌಡ್ರ ಕುಟುಂಬ ದೇವರ ಹೆಸರಿನಲ್ಲಿ ಸುಮಾರು 30 ಶೈಕ್ಷಣಿಕ ಸಂಸ್ಥೆಗಳನ್ನ ನಡೆಸ್ತಾ ಇದೆ. 16 ಆಸ್ಪತ್ರೆಗಳು ಇವರ ಮ್ಯಾನೇಜ್ಮೆಂಟ್ ಅಲ್ಲಿವೆ. ಇವೆಲ್ಲವುಗಳ ಟೋಟಲ್ ಆಡ್ ಬಜೆಟ್ ವರ್ಷಕ್ಕೆ 35 ಕೋಟಿ ರೂಪಾಯಿ ದಾಟುತ್ತೆ. ಅಂದ್ರೆ ಹತ್ರ 40-45 ಕೋಟಿ ರೂಪಾಯಿ ಪಾಕೆಟ್ ಮನಿಯನ್ನ ಇವರು ಮೀಡಿಯಾದವರಿಗೆ ಪ್ರತಿ ವರ್ಷ ಸಂದಾಯ ಮಾಡ್ತಾರೆ. ಇದು ಅಲ್ಲದೆ ಪ್ರತಿ ಟಿವಿ ಚಾನಲ್ಲು, ಪೇಪರ್ಗಳು ಗೌಡ್ರ ಮನೆಯವರ ಪರವಾಗಿ ಹಾಕೋ ಸುದ್ದಿ ಎಷ್ಟು, ವಿರುದ್ಧವಾಗಿ ಹಾಕೋ ನ್ಯೂಸ್ ಎಷ್ಟು ಅನ್ನೋದನ್ನ ಗೌಡ್ರ ಮನೆ ನೀಟಾಗಿ ಲೆಕ್ಕ ಇಡುತ್ತೆ. ಇದು ಕರೆಕ್ಟ್ ಆಗಿ ಅರ್ಥ ಆಗಬೇಕು ಅಂದ್ರೆ ಕೆಲವು ವರ್ಷಗಳ ಹಿಂದೆ ನಡೆದಿರೋ ಒಂದು ಘಟನೆಯನ್ನ ನಾವು ನೆನಪು ಮಾಡ್ಕೋಬೇಕು. ಕಿರಿಗೌಡ್ರು ವಯಸ್ಸಿನಲ್ಲಿದ್ದಾಗ ವಿಜಯಮಾಲಾ ಅನ್ನೋ ಹೀರೋಯಿನ್ಗೆ ಕಾಸಿನ ಸರ ಕೊಟ್ಟಿದ್ರ ಬಗ್ಗೆ ಲಂಕೇಶ್ ಪತ್ರಿಕೆ ರಿಪೋರ್ಟ್ ಮಾಡಿತ್ತು. ಅಂದಾಗೆ ವಿಜಯಮಾಲಾ ಅಂತ ನಾವಿಲ್ಲಿ ಹೆಸರನ್ನ ಚೇಂಜ್ ಮಾಡಿದ್ದೀವಿ. ಆಕೆಯ ಒರಿಜಿನಲ್ ಹೆಸರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ತಿಳಿಸಿ.
ಹೀಗೆ ವಿಜಯಮಾಲಾಗೆ ಕಾಸಿನ ಸರ ಕೊಟ್ಟಿರೋದ್ರ ಬಗ್ಗೆ ವರದಿ ಆದ್ಮೇಲೆ ಗೌಡ್ರ ಊರಲ್ಲಿ ಆ ಪೇಪರ್ ಹಂಚೋ ಹುಡುಗ ಇದ್ದಕ್ಕಿದ್ದಂಗೆ ಮಿಸ್ಸಿಂಗ್ ಆಗ್ತಾನೆ. 2 ದಿನಗಳ ನಂತರ ಅವನ ಶವ ನೇತ್ರಾವತಿ ನದಿ ಪಕ್ಕ ಸಿಗುತ್ತೆ. ಆ ಘಟನೆ ಆದ್ಮೇಲೆ ಗೌಡ್ರ ಊರಲ್ಲಿ ಯಾವುದೇ ಪೇಪರ್ ಅಂಗಡಿಲೂ ಲಂಕೇಶ್ ಪತ್ರಿಕೆ ಸಿಗ್ತಾ ಇರಲಿಲ್ಲ. ಇದಲ್ಲದೆ ಇನ್ನೂ ಒಂದು ಉದಾಹರಣೆ ಇದೆ. ಕರಾವಳಿ ಅಲೆ ಅನ್ನೋ ಈವ್ನಿಂಗ್ ಪೇಪರ್ ನಲ್ಲಿ ಗೌಡ್ರ ಮನೆಗೆ ವಿರುದ್ಧವಾದ ಸುದ್ದಿ ಬರೆದಿದ್ದಕ್ಕೆ ಪೊಲೀಸ್ನವರು ಅದೆಂತ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡಿದ್ರು ಅಂದ್ರೆ ಆ ಎಡಿಟರ್ಗೆ ಬೇಗ ಜಾಮೀನು ಸಿಗಬಾರದು ಅಂತ ಕೋರ್ಟಿಗೆ ರಜಾ ಇರೋ ಸೆಕೆಂಡ್ ಸ್ಯಾಟರ್ಡೇನೇ ನೋಡ್ಕೊಂಡು ಶುಕ್ರವಾರ ಮನೆಯಿಂದ ಎತ್ತಾಕೊಂಡೋಗಿ ಸ್ಟೇಷನ್ ನಲ್ಲಿ ಕೂರಿಸಿದ್ರು. ಇಂಥ ಘಟನೆಗಳನ್ನೆಲ್ಲ ನೋಡಿ ಕೇಳಿ ಕರ್ನಾಟಕದ ಮೇನ್ ನ್ಯೂಸ್ ಪೇಪರ್ಗಳೆಲ್ಲ ಪೇಪರ್ ಟೈಗರ್ಗಳಾಗಿ ಮ್ಯಾವ್ ಮ್ಯಾವ್ ಅಂತ ಇವೆ. ಟಿವಿ ಚಾನೆಲ್ಗಳು ಇಂಥ ಒಂದು ಮ್ಯಾಟ್ರಿ ಇದೆ ಅಂತಾನೆ ನಮಗ್ ಗೊತ್ತಿರ್ಲಿಲ್ವಲ್ಲ ಅಂತ ಬಾವಿಗೆ ಫೆವಿಕೋಲ್ ಹಾಕೊಂಡು ಕೂತಿದ್ದಾವೆ. ಇದರ ನಡುವೆನೂ ಸಮೀರ್ನಂತ ಧೈರ್ಯವಂತರು ಸತ್ಯವನ್ನ ಜನರಿಗೆ ತಿಳಿಸೋ ಪ್ರಯತ್ನವನ್ನ ಮಾಡಿದ್ದಾರೆ. ಸಮೀರ್ ಅನ್ನೋ ಹುಡುಗ ಮುಸ್ಲಿಂ ಅನ್ನೋದೇನೋ ನಿಜ, ಆದ್ರೆ ಈ ಹಿಂದಿನಿಂದಾನೇ ಧರ್ಮದ ಹೆಸರಿನಲ್ಲಿ ನಡೆಯೋ ಅನಾಚಾರನ ಜನರೆದುರು ತೆರೆದಿಟ್ಟ ಥರ್ಡ್ ಐ ಚಾನೆಲ್ ನ ಸುಬ್ರಹ್ಮಣ್ಯ ಯಾವ ಜಾತಿಗೆ ಸೇರಿದವರು? ಒರಿಜಿನಲ್ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಇಲ್ಲ ಅಂತ ಆಗಿದ್ರೆ ಸುಬ್ರಹ್ಮಣ್ಯ ಅವರಿಗೆ ಇವೆಲ್ಲ ಸಾಧ್ಯವಾಗ್ತಾ ಇತ್ತ? ನಿಜ ಹೇಳಬೇಕು ಅಂದ್ರೆ ಥರ್ಡ್ ಐ ಹೆಸರಿನಲ್ಲಿ ಮಂಜುನಾಥನೇ 3ನೇ ಕಣ್ಣು ಬಿಟ್ಟಿರೋದ್ರಿಂದ ಸತ್ಯ ವಿಚಾರಗಳು ಈ ರೀತಿ ಹೊರಗೆ ಬರೋಕೆ ಸಾಧ್ಯವಾಗ್ತಾ ಇರೋದು. ಇಷ್ಟೆಲ್ಲ ಮೀರಿನೂ ಯಾವ್ದಾದ್ರೂ ಮೇನ್ ನ್ಯೂಸ್ ಚಾನೆಲ್ ಈ ಬಗ್ಗೆ ರಿಪೋರ್ಟ್ ಮಾಡಿರೋದನ್ನ ನೀವು ಲಾಸ್ಟ್ 1 ವೀಕ್ ಅಲ್ಲೇನಾದ್ರೂ ನೋಡಿದ್ದೀರಿ ಅಂತ ಆದ್ರೆ ಆ ಚಾನೆಲ್ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಮಗ್ ತಿಳಿಸಿ. ನಾವು ಒಂಚೂರು ನೋಡಿ ನಮ್ಮ ಜನರಲ್ ನಾಲೆಜ್ ನ ಜಾಸ್ತಿ ಮಾಡ್ಕೋತೀವಿ.